ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕ ಮಹನೀಯರಿಗೆಲ್ಲ ನಮಸ್ಕಾರ. ಸುರ್ಜೇವಾಲಾ ಸರ್ವೆಗೆ ಸಚಿವರ ಬಾಯ್ಕಾಟ್. ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆಯ ಬಿರುಗಾಳಿಯಿಂದ ತತ್ತರಿಸ್ತಾ ಇರೋ ಕಾಂಗ್ರೆಸ್ ಪಕ್ಷದಲ್ಲಿ, ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಕರ್ನಾಟಕದ ಎಐಸಿಸಿ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾರವರು ಕಳೆದ 2 ವಾರಗಳಿಂದ ನಡೆಸಿರುವ ಕಾರ್ಯಾಚರಣೆ ಪರಿಸ್ಥಿತಿಯನ್ನ ಮತ್ತಷ್ಟು ಪ್ರಕ್ಷುಬ್ಧಗೊಳಿಸಿದೆ ಅನ್ನೋದನ್ನ ಮೇಲ್ನೋಟಕ್ಕೆ ಕಾಣಬಹುದು. ಈಗ ಒಂದು ವಾರದ ಹಿಂದೆ ಬೆಂಗಳೂರಿಗೆ ದಿಢೀರ್ನೆ ಧಾವಿಸಿ ಬಂದ ಸುರ್ಜೇವಾಲಾ ಇದ್ದಕ್ಕಿದ್ದಂತೆ ಶಾಸಕರುಗಳನ್ನ ಸರದಿ ಪ್ರಕಾರ ಕರೆದು ಸುಮಾರು 103 ಜನ ಶಾಸಕರನ್ನ ಕರೆಸ್ಬಿಟ್ಟು ಅವರ ಸುಖ ದುಃಖಗಳನ್ನ ಆಲಿಸಿದ್ದೇನೆ ಅಂತ ಹೇಳಿದ್ರು. ಇವರು ನಡೆಸಿದ ಆ ಸರ್ವೇಕ್ಷಣಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿ ಆಗ್ಲಿ ಯಾರೂ ಇರಲಿಲ್ಲ. 1-to-1 ಮಾತುಕತೆ ಅಂತ. ಅದಕ್ಕೆ ತತ್ಕ್ಷಣದ ಪ್ರಚೋದನೆ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ವಲಯದ ಹಿರಿಯ ಶಾಸಕರುಗಳಾದ BR ಪಾಟೀಲ್, ಬಸವರಾಜ ರಾಯರೆಡ್ಡಿ ಮುಂತಾದವರು ಅಲ್ಲಲ್ಲಿ ಆಕಸ್ಮಿಕವಾಗೋ ಬುದ್ಧಿಪೂರ್ವಕವಾಗೋ ಎತ್ತಿದ ಅಪಸ್ವರ, ಸರ್ಕಾರದ ಕಾರ್ಯವೈಖರಿ ಬಗ್ಗೆ, ಸರ್ಕಾರದ ವಿವಿಧ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ BR ಪಾಟೀಲ್ರಂತೂ ನೇರವಾಗಿ ಮಂತ್ರಿ ಜಮೀರ್ ಅಹಮದ್ ವಿರುದ್ಧವೇ ಆರೋಪ ಮಾಡಿದ್ರು. ಆ ಸ್ಥಿತಿಯಲ್ಲಿ ಇಲ್ಲಿ ಅಗ್ನಿಶಾಮಕ ದಳದ ಹಾಗೆ ಆಗಮಿಸಿದ ಸುರ್ಜೇವಾಲಾ ಅವರು ನಡೆಸಿದ ಸರ್ವೆ ಆ ಬೆಂಕಿಯನ್ನು ಆರಿಸದ ಬದಲು ಅದನ್ನು ಮತ್ತಷ್ಟು ಉಲ್ಬಣಗೊಳಿಸಿದೆ ಅಂತ ಕಾಣುತ್ತೆ. ತಮ್ಮನ್ನ ದೂರ ಇಟ್ಟು ಈ ರೀತಿ ಶಾಸಕರ ಜೊತೆಗೆ ರಹಸ್ಯ ಸಮಾಲೋಚನೆ ನಡೆಸ್ತಿರೋ ಈ ಸುರ್ಜೇವಾಲಾರವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಸ್ವತಃ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲೇ ಚರ್ಚೆ ನಡೀತಂತೆ. ಇದರ ಮಧ್ಯ ಆ ಶಾಸಕರ ಸರ್ವೆ ಮುಗಿತಿರೋ ಹಾಗೆ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿದ್ದು, ಕರ್ನಾಟಕ ಭವನದಿಂದ ಒಂದು ಬಂಡಾಯದ ಕಹಳೆ ಊದಿದ್ದು ಅದೆಲ್ಲ ನಡೆದು ಹೋಗ್ಬಿಟ್ಟಿದೆ. ಆದ್ರೂ ಕೂಡ ಸಿದ್ದರಾಮಯ್ಯ ದಿಲ್ಲಿಯಿಂದ ವಾಪಸ್ ಆಗ್ತವ್ರಂಗೆ ಮತ್ತೆ ಬೆಂಗಳೂರಿಗೆ ಧಾವಿಸಿ ಬಂದ ಸುರ್ಜೇವಾಲಾ ಕಳೆದ ಸೋಮವಾರ, ಮಂಗಳವಾರ, ಬುಧವಾರ 3 ದಿವಸದಿಂದ ಸಚಿವರ ಕಾರ್ಯವೈಖರಿಯ ಸಮೀಕ್ಷೆ ನಡೆಸಿದ್ದಾರೆ. ಅಂದ್ರೆ ಒಂಥರ ಸಚಿವರ ಸತ್ವ ಪರೀಕ್ಷೆ, ಅವರ ಅಗ್ನಿ ಪರೀಕ್ಷೆ, ಅವರ ಕಾರ್ಯವೈಖರಿ ಬಗ್ಗೆ ಒಂದು ಅಸೆಸ್ಮೆಂಟ್, ಒಂದು ಟೆಸ್ಟ್ ನಡೆಸಿದ್ದಾರೆ ಇವರು. ಇದಕ್ಕೂ ಕೂಡ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತವಾಗಿದ್ದು ಇನ್ಯಾರಿಂದನೂ ಅಲ್ಲ, ಸಣ್ಣ ಪುಟ್ಟ ಸಚಿವರುಗಳಿಂದ ಆಗಿದ್ರೆ ಅಲಕ್ಷ್ಯ ಮಾಡಬಹುದಾಗಿತ್ತು. ಸಿದ್ದರಾಮಯ್ಯನವರ ಪರ ಬಹಿರಂಗವಾಗಿ ಬೆಂಬಲ ವ್ಯಕ್ತಪಡಿಸ್ತಾ ಬಂದಿರೋ ಮತ್ತು DK ಶಿವಕುಮಾರ್ ಅವರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಾ ಇರೋ ಹಿರಿಯ ಸಚಿವರಾದ KN ರಾಜಣ್ಣ ಮತ್ತು ಡಾಕ್ಟರ್ HC ಮಹದೇವಪ್ಪ ಅವರುಗಳೇ ಬುದ್ಧಿಪೂರ್ವಕವಾಗಿ ಈ ಸಮೀಕ್ಷೆಯ ಸೂಕ್ತತೆಯನ್ನು ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಗೈರಾಜರಾಗಿದ್ದಾರೆ. KN ರಾಜಣ್ಣ ಅವರೇನೋ ಪೂರ್ವ ಯೋಜಿತ ವಿದೇಶಿ ಯಾತ್ರೆ ಇದೆ ಅಂತಂದ್ಬಿಟ್ಟು ಹೊರಟು ಹೋಗ್ಬಿಟ್ರು. ಬೆಂಗಳೂರು ಸುತ್ತಮುತ್ತಲೇ ಓಡಾಡ್ತಾ ಇದ್ದ HC ಮಹದೇವಪ್ಪ ಮಾತ್ರ ಇಲ್ಲ, ಬರುವ 19 ಜುಲೈ ನಾವು ಮೈಸೂರಿನಲ್ಲಿ ಜರುಗಿಸ್ಬೇಕಾಗಿರೋ ಸಾಧನಾ ಸಮಾವೇಶದ ಸಿದ್ಧತೆಯಲ್ಲಿ ತೊಡಗಿದ್ದೇನೆ ಅಂತ ನೆಪ ಒಡ್ಬಿಟ್ಟು ಬೆಂಗಳೂರಿಗೆ ಬಾರದಂತೆ ತಮ್ಮ ಟೂರ್ ಪ್ರೋಗ್ರಾಮ್ ಹಾಕೊಂಡಿದ್ರು. ಬೆಂಗಳೂರನ್ನ ಬೈಪಾಸ್ ಮಾಡಿ ಮೈಸೂರಿಗೆ ಓಡ್ ಹೋಗ್ತಾ ಇದ್ರು ಮಹದೇವಪ್ಪ. ಕಡೆಗೂ ಅವರು ನಿನ್ನೆ ಸಂಜೆವರೆಗೂ ನಡೆದ ಈ ಸಮೀಕ್ಷೆಗೆ ಹಾಜರಾಗ್ಲೇ ಇಲ್ಲ. ಈ ರೀತಿ ಬಹಿರಂಗವಾಗಿ ತಮ್ಮ ಅಸಮಾಧಾನ ಪ್ರಕಟಿಸಿದವರು ಇಬ್ಬರಾದ್ರೆ ಉಳಿದಂತೆ ಅಷ್ಟೇನು ಪ್ರಸಿದ್ಧರಲ್ಲದ, ಅಂದ್ರೆ ಹೆಚ್ಚು ಸುದ್ದಿ ಮಾಡದ ಸಚಿವರುಗಳು ಕೂಡ ಒಟ್ಟು 8 ಜನ ಸಚಿವರುಗಳು ಇದನ್ನ ಬಹಿಷ್ಕರಿಸಿದ್ರು. ಅದರಲ್ಲಿ ಪ್ರಮುಖವಾದ ಹೆಸರುಗಳು KH ಮುನಿಯಪ್ಪ, ಶಿವಾನಂದ ಪಾಟೀಲ್, MC ಸುಧಾಕರ್, ಅಷ್ಟೇ ಅಲ್ಲ RB ತಿಮ್ಮಾಪುರ್, ಶಿವರಾಜ್ ತಂಗಡಗಿ ಮುಂತಾದವರು ಕೂಡ ಬಹಿಷ್ಕಾರ ಹಾಕಿದ್ರಂತೆ, ದೂರ ಉಳಿದ್ಬಿಟ್ರಂತೆ ಬೇರೆ ಬೇರೆ ಕಾರಣ ಕೊಟ್ಬಿಟ್ಟು. ಇವ್ರದ್ದೆಲ್ಲರದು ಒಂದೇ ಪ್ರಶ್ನೆ ಅಂತಂದ್ರೆ, ನಮ್ಮ ಸಚಿವರುಗಳು ಸಂವಿಧಾನಾತ್ಮಕವಾಗಿ ಆಯ್ಕೆ ಆಗಿ ಬಂದಿರೋ ಸಚಿವರ ಸಾಧನಾ ಪರೀಕ್ಷೆ ಮಾಡ್ಲಿಕ್ಕೆ ಇವ್ರಿಗೆ ಏನ್ ಅಧಿಕಾರ ಅಂತ ನೋಡಿ. ಹೈಕಮಾಂಡ್ ಗಟ್ಟಿಯಾಗಿ ಮೊದಲಿನಂತೆ ಬಲಿಷ್ಠವಾಗಿದ್ರೆ ಇವ್ರು ಯಾರು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಹೈಕಮಾಂಡಿನ ಪರಮಾಧಿಕಾರವನ್ನೇ ಪ್ರಶ್ನೆ ಮಾಡುವಷ್ಟು ಇವತ್ತು ಧೈರ್ಯ ಬಂದ್ಬಿಟ್ಟಿದೆ ಕರ್ನಾಟಕದ ಸಚಿವರುಗಳಿಗೆ, ಶಾಸಕರುಗಳಿಗೆ. ನೋಡಿ, ವಿದೇಶ ಯಾತ್ರೆ ನೆಪದಲ್ಲಿ ಪರೀಕ್ಷೆಯಿಂದ ತಪ್ಪಿಸ್ಕೊಂಡ KN ರಾಜಣ್ಣ ಅವರ ಪುತ್ರ, ಅವರಿಗೆ ವಿಧಾನ ಪರಿಷತ್ ಸದಸ್ಯರು ರಾಜೇಂದ್ರ, KR ರಾಜೇಂದ್ರ ಬಹಿರಂಗವಾಗಿ ಹೇಳಿದ್ದಾರೆ, ಈ ಸುರ್ಜೇವಾಲಾ ಯಾರು, ಅವರು ಶಾಸಕರ ಜೊತೆಗೆ ಮಾತಾಡಿದ್ರೆ ಅವ್ರ ಕೈಯಲ್ಲಿ ಅನುದಾನ ಕೊಡೋ ಅಧಿಕಾರ ಅವರಲ್ಲಿ ಇದೆಯಾ, ಅವ್ರ ಹತ್ರಕ್ಕೆ ಹೋದ್ರೆ ಗ್ರಾಂಟ್ ಸಿಕ್ಬಿಡುತ್ತಾ, ಶಾಸಕರ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅಂತ ಮಾಧ್ಯಮಗಳಿಗೆ ಎದುರಿಗೆ ಮಾತಾಡಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಪರವಾಗಿರೋ ಸಚಿವರುಗಳು, ಶಾಸಕರಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಬಿಟ್ಟಿದೆ. ನಿಮಗೆ ಧೈರ್ಯ ಇದ್ರೆ ನಿಮ್ಗೆ ಅನ್ಸಿದ್ದನ್ನೆಲ್ಲ ಆಡ್ತಾ ಹೋಗಿ, ಮಾಧ್ಯಮದ ಎದುರಿಗೆ ಆಡ್ತಾ ಹೋಗಿ, ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ. ಈ ಹಗ್ಗ ಜಗ್ಗಾಟದ ಈ ಪರೀಕ್ಷೆಯಲ್ಲಿ ಸುರ್ಜೇವಾಲಾ ನಡೆಸಿದ ಸಮೀಕ್ಷೆಗೆ
ಕೆಲವು ಪ್ರಮುಖ ಸಚಿವರೆಲ್ಲ ಈ ಪರೀಕ್ಷೆಗೆ ಹಾಜರಾಗಿದ್ರು. ಎಚ್.ಕೆ. ಪಾಟೀಲ್ರು, ಡಾಕ್ಟರ್. ಜಿ. ಪರಮೇಶ್ವರ, ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ ತರದ ಹಿರಿಯ ಸಚಿವರೆಲ್ಲ ಹಾಜರಾದ್ರು ಕೂಡ ಉಳಿದವರು ದೂರನೇ ಉಳ್ಕೊಂಡ್ಬಿಟ್ರು. ಈ ಸಮೀಕ್ಷೆ, ಈ ಪರೀಕ್ಷಾ ಹಾಲ್ಗೆ ಹೋಗಿ ಬಂದು ಹೊರಗೆ ಬಂದ ಸಚಿವರುಗಳೆಲ್ಲ ಅಯ್ಯೋ ನನ್ನ ಸಾಧನೆ ಬಗ್ಗೆ ತುಂಬಾ ತೃಪ್ತಿ ವ್ಯಕ್ತಪಡಿಸಿದ್ರು, ಅವ್ರಿಗೆ ತುಂಬಾ ಸಂತೋಷವಾಯ್ತು ನನಗೆ ಇಲಾಖೆ ನಿರ್ವಹಣೆ ಬಗ್ಗೆ ಅಂತ ಕೆಲವರೆಲ್ಲ ತಮ್ಮಷ್ಟಕ್ಕೆ ತಾವೇ ಹೇಳ್ಕೊಂಡ್ರು. ಅಲ್ಲಿ ನಿಜವಾದ ಈ 1-to-1 ಸಮೀಕ್ಷೆಯಲ್ಲಿ ನಡೆದ ಸಂಭಾಷಣೆ ಯಾವ ಥರದ್ದಿತ್ತು, ರಾಜಕೀಯ ವಿಷಯಗಳು ಚರ್ಚೆ ಆಯ್ತಾ, ಪ್ರಮುಖವಾಗಿ ಮುಖ್ಯಮಂತ್ರಿಯ ಮುಂದುವರಿಕೆ ಅಥವಾ ಬದಲಾವಣೆ ಬಗ್ಗೆ ಚರ್ಚೆ ಆಯ್ತಾ ಅನ್ನೋದು ಯಾರಾದ್ರೂ ಊಹಿಸ್ಬೋದು. ಇವತ್ತಿನ ವಾತಾವರಣದಲ್ಲಿ ಅದೇ ಮುಖ್ಯ ಪ್ರಶ್ನೆ ಆಗಿರುತ್ತೆ. ಹೈಕಮಾಂಡು ಸಿದ್ದರಾಮಯ್ಯನವರ ಬದಲಾವಣೆಗೋಸ್ಕರ ಒಂದು ರಂಗಭೂಮಿಕೆಯನ್ನು ಸಜ್ಜು ಮಾಡ್ತಾ ಇದೆಯಾ? ಸಿದ್ದರಾಮಯ್ಯನವರ ಅಸಮಾಧಾನಕ್ಕೆ ಇದೇ ಪ್ರಮುಖ ಕಾರಣವಾಗಿತ್ತು. ಇಟ್ ವಾಸ್ ಅಲ್ಟಿಮೇಟ್ ಇರಿಟೇಷನ್, ಕಟ್ಟ ಕಡೆಯ ಪ್ರಚೋದನೆ ಈ ಸುರ್ಜೇವಾಲಾ ಅವರು ನಡೆಸಿದ ಶಾಸಕರು ಮತ್ತು ತದನಂತರ ಸಚಿವರುಗಳ ರಹಸ್ಯ ಸಮೀಕ್ಷೆ, ಅವ್ರ ಜೊತೆಗೆ ರಹಸ್ಯ ಸಮಾಲೋಚನೆ. ಇದೊಂಥರ ಸಿದ್ದರಾಮಯ್ಯನವ್ರಿಗೆ ತಮ್ಮ ವಿರುದ್ಧದ ಷಡ್ಯಂತ್ರ ತರ ಕೂಡ ಭಾಸವಾಗ್ತಾ ಇರಬಹುದು. ಅದಾದ್ಮೇಲೆ ನಿನ್ನೆ ಸುರ್ಜೇವಾಲಾ ಅವರು ತಮ್ಮ ಸಮೀಕ್ಷಾ ವರದಿಗಳನ್ನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಪ್ಪಿಸಿರೋ ಭಾವಚಿತ್ರ ಇವತ್ತು ಪ್ರಕಟವಾಗಿದೆ ಪತ್ರಿಕೆಗಳಲ್ಲಿ. ಅಲ್ಲಿ ಗಮನಿಸಬಹುದು, ಸಿದ್ದರಾಮಯ್ಯನವರು ಸಮಾಧಾನ ಚಿತ್ರ ಇರುವಂತೆ ಕಾಣಿಸ್ತಾರೆ, ಆದ್ರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಗಂಭೀರ ವದನರಾಗಿದ್ದಾರೆ. ಬಹುಶಃ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ನಡುವೆ ಮತ್ತೊಮ್ಮೆ ಸೌಹಾರ್ದಯುತ ನಗೆ ನಾವು ಕಾಣೋದು ಕಷ್ಟ ಅಂತ ಕಾಣುತ್ತೆ. ಒಂದು ಗಂಭೀರ ವಾತಾವರಣದಲ್ಲಿ ಇವರು ವರದಿಯನ್ನು ಸಲ್ಲಿಸಿದ್ದಾರೆ. ಮುಂದಿನ ಬೆಳವಣಿಗೆ ಏನಾದೈತೇನೋ. ಪಾಪ ಸುರ್ಜೇವಾಲಾ 2019ರಲ್ಲಿ ಹರಿಯಾಣ ರಾಜ್ಯದ ಅಸೆಂಬ್ಲಿ ಚುನಾವಣೆಯಲ್ಲಿ 4ನೇ ಸ್ಥಾನ ಪಡ್ಕೊಂಡು ಡೆಪಾಸಿಟ್ ಕಳ್ಕೊಂಡಿದ್ರು. ಅದಾದ ನಂತರ ಮತ್ತೊಂದು ಉಪಚುನಾವಣೆಗೆ ಸ್ಪರ್ಧೆ ಮಾಡ್ಬಿಟ್ಟು ಆಗ್ಲೂ ಕೂಡ ಅವ್ರಿಗೆ ದಕ್ಕಿದ್ದು 4ನೇ ಸ್ಥಾನವೇ. ಹಿಂದೆಲ್ಲ 4-5 ಬಾರಿ ಗೆದ್ದು ಅಲ್ಲಿ ಶಾಸಕ ಸಚಿವ ಎಲ್ಲ ಆಗಿದ್ರು ಕೂಡ 2014ರ ನಂತರ ದಿಲ್ಲಿಯಲ್ಲಿ ಮೋದಿ ದರ್ಬಾರ್ ಶುರುವಾದಾಗಿಂದ ಸುರ್ಜೇವಾಲಾ ಅವರು ಚಲಾವಣೆ ಇಲ್ಲದ ನಾಣೆ ಅನಿಸ್ಕೊಂಡ್ಬಿಟ್ರು ತಮ್ಮ ತವರು ರಾಜ್ಯದಲ್ಲೇ. ಯಾಕಂದ್ರೆ ಅಲ್ಲಿನ ಮುಖ್ಯಮಂತ್ರಿ ಭೂಪೇಂದ್ರ ಹೂಡಾರನ್ನ ಎದುರು ಹಾಕೊಂಡ್ ಬಿಟ್ಟ ಮೇಲೆ ಸುರ್ಜೇವಾಲಾ ಅವ್ರಿಗೆ ತುಂಬಾ ಕಷ್ಟವಾಗ್ಬಿಟ್ಟಿದೆ. ತನ್ನ ತವರು ರಾಜ್ಯದಲ್ಲೇನೆ ಈ ತರದ ಅಸ್ತಿತ್ವ ಕಳ್ಕೊಂಡಿರೋ ಸುರ್ಜೇವಾಲಾ ಕರ್ನಾಟಕಕ್ಕೆ ಉಸ್ತುವಾರಿಯಾಗಿ ಬಂದ್ಬಿಟ್ಟು ಇಲ್ಲಿನ ಸಚಿವರುಗಳು ಶಾಸಕರ ಅಗ್ನಿ ಪರೀಕ್ಷೆ ನಡೆಸೋದಂದ್ರೆ ಏನು, ಸಹಜವಾಗಿ ಎಲ್ರೂ ಪ್ರಶ್ನೆ ಮಾಡುವ ಹಾಗೆ ಆಗೋಗ್ಬಿಟ್ಟಿದೆ. ಅಕಸ್ಮಾತ್ ಈ ಕರ್ನಾಟಕದ ಉಸ್ತುವಾರಿ ಜಾಗದಲ್ಲಿ ಯಾರಾದ್ರೂ ಒಬ್ರು ಹಿರಿಯ ಮಾಜಿ ಕೇಂದ್ರ ಸಚಿವರು ಯಾರಾದ್ರೂ ಇದ್ರೆ, ಹಿರಿಯ ನಾಯಕರು ಯಾರಾದ್ರೂ ಇದ್ರೆ ಅವ್ರನ್ನ ಪ್ರಶ್ನೆ ಮಾಡೋ ಧೈರ್ಯ ಬರ್ತಾ ಇರಲಿಲ್ಲ. ಅದಿರ್ಲಿ, ಈ ರೀತಿ ಸುರ್ಜೇವಾಲಾ ಸಮೀಕ್ಷೆಯನ್ನ ಬಹಿಷ್ಕರಿದ ಸಚಿವರು ಯಾರಿಗೆ ಸವಾಲ್ ಹಾಕ್ತಾ ಇದ್ದಾರೆ? ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ, ಅಥವಾ ನೇರವಾಗಿ ಸುರ್ಜೇವಾಲಾರನ್ನ ತಮ್ಮ ಗರ್ಭಗುಡಿ ಪೂಜಾರಿಯಾಗಿ ಪೂಜಿಸ್ಕೊಂಡು ಬಂದಿರೋ ರಾಜಮಾತೆ ಸೋನಿಯಾ ಗಾಂಧಿ ಮತ್ತು ರಾಜಕುವರ ರಾಹುಲ್ ಗಾಂಧಿ ಅವರ ಅಧಿಕಾರವನ್ನೇ ಪ್ರಶ್ನಿಸ್ತಾ ಇದ್ದಾರ? ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಒಂದು ಬಣ, ಅದು ಮುಖ್ಯಮಂತ್ರಿಯ ಬಣ ಮತ್ತು ಕಾಂಗ್ರೆಸ್ ಹೈಕಮಾಂಡಿನ ನಡುವೆ ಈಗಾಗಲೇ ಬಹಿರಂಗ ಸಮರ ಶುರುವಾಗೇ ಬಿಟ್ಟಿದೆಯಾ? ಅದಕ್ಕೆ ಸುರ್ಜೇವಾಲಾ ನಡೆಸಿದ ಸಮೀಕ್ಷೆ ತೀಕ್ಷ್ಣ ಚಾಲನೆ ಕೊಟ್ಟಿರೋ ಹಾಗೆ ಕಾಣುತ್ತೆ. ಅದೇನೇ ಇರಲಿ, ಈ ರಾಷ್ಟ್ರೀಯ ಪಕ್ಷಗಳ ಸರ್ಕಾರವಿದ್ದಾಗಲೆಲ್ಲ ಈ ರೀತಿ ಕೇಂದ್ರದ ವೀಕ್ಷಕರು ಬಂದು ಸರ್ವೆ ನಡೆಸೋದನ್ನ ಸಹಜವಾಗಿ ಇಲ್ಲಿನ ಸಚಿವರು ಶಾಸಕರು ಕಸ್ವಿಸಿ ಪಟ್ಕೊಳ್ತಾರೆ. ಯಾರಿವರು? ಅವ್ರಿಗೆ ಸ್ವಂತ ಅಧಿಕಾರ ಇಲ್ಲ, ನಮ್ಮನ್ನು ಬಂದು ಪ್ರಶ್ನೆ ಮಾಡೋರು ಯಾರು ಅಂತ. ಇರ್ಲಿ, ಸಿದ್ದರಾಮಯ್ಯನವರು ಈಗ ತಮ್ಮ ರಾಜಕೀಯ ಬದುಕಿನ ಅತ್ಯಂತ ಕಠಿಣ ರಾಜಕೀಯ ಸವಾಲನ್ನು ಎದುರಿಸ್ತಾ ಇರುವಾಗ ಮೈಸೂರಿನ ಅಹಿಂದ ಸಮಾವೇಶ ನಡೀತಾ ಇದೆ. ಅದರ ಪರಿಣಾಮಗಳು ಏನೇ ಇರಲಿ, ಇವತ್ತು ಸುರ್ಜೇವಾಲಾ ನಡೆಸಿದ ಸಮೀಕ್ಷೆ ಕಾರ್ಯಾಚರಣೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ನಾಯಕರ ಸಮಾವೇಶ, ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷ ಇದ್ದಕ್ಕಿದ್ದಂತೆ ಪತನದ ಹಾದಿ ಹಿಡಿದಿದೆಯಾ? ಕಾಂಗ್ರೆಸ್ ಸರ್ಕಾರದ ಆಯುಷ್ಯ ತುಂಬಾ ಕಡಿಮೆನ ಕ್ಷಣಗಣನೆ ಶುರುವಾಗಿಬಿಡ್ತಾ? ಕರ್ನಾಟಕ ಸರ್ಕಾರದ ಪತನಕ್ಕೆ ಕ್ಷಣಗಣನೆ ಶುರುವಾಗಿದೆಯಾ, ಅಥವಾ ನಾಯಕತ್ವದ ಬದಲಾವಣೆಗೆ ಕ್ಷಣಗಣನೆ ಶುರುವಾಗಿದೆಯಾ ಅನ್ನೋ ಅನುಮಾನ ಜನಕ್ಕೆ ಬಂದ್ರೆ ಆಶ್ಚರ್ಯ ಇಲ್ಲ. ಇಷ್ಟು ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.